ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C20 ಸಿಲೆಬಸ್ನಲ್ಲಿ ಓದ್ತಾರಂಥ ಸ್ಟೂಡೆಂಟ್ಸ್ಗೆ ಕೆಲವು ಪಾಲಿಟೆಕ್ನಿಕ್ನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡಿದ್ದಾರೆ. ಸೊ ಯಾವ ಪಾಲಿಟೆಕ್ನಿಕ್ನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆ ಅಂತಂಥೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಡೇಟೆಡ್ 2/5/2024 ಪ್ರಕಾರ ಸೊ ಯಾವ ಕಾಲೇಜ್ನಲ್ಲಿ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದೆ ಅಂತಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು ಯಾವ ಪಾಲಿಟೆಕ್ನಿಕ್ ಅಂತಂಥೇಳಿ ಇಲ್ಲಿ ಕಾಲಮ್ ನಂಬರ್ 2ದೊಳಗೆ ಕೊಟ್ಟಿದ್ದಾರೆ. ಸೊ ಕಾಲಮ್ ನಂಬರ್ 2ದಲ್ಲಿ ಕೊಟ್ಟಂಥ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಎಲ್ಲಿ ಎಕ್ಸಾಮಿನೇಷನ್ ಬರೀಬೇಕು ಅಂತಂಥೇಳಿ ಕಾಲಮ್ ನಂಬರ್ 3 ಒಳಗೆ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತಂಥೇಳಿ. ಸೊ ಟೋಟಲ್ 40 ಕಾಲೇಜ್ ಸ್ಟೂಡೆಂಟ್ಸ್ದು ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗೈತಿ ಓನ್ಲಿ ಫಾರ್ C20 ಸಿಲೆಬಸ್. ಸೊ C20 ಸಿಲೆಬಸ್ನಲ್ಲಿ ಅಡ್ಮಿಷನ್ ತೊಗೊಂಡವರು ಯಾವ ಕಾಲೇಜ್ನವ್ರು ಅಂದರೆ ಇಲ್ಲಿ ಲಿಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಕಾಲಮ್ ನಂಬರ್ 2ದಲ್ಲಿ ಅಡ್ಮಿಷನ್ ತೊಗೊಂಡಂಥ ಕಾಲೇಜು C20 ಸಿಲೆಬಸ್ನಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್. ಸೊ ಅವರು ಎಲ್ಲಿ ಎಕ್ಸಾಮ್ ಬರಿಬೇಕಂತಂತ ಹೇಳಿ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂಥೇಳಿ ಕಾಲಮ್ ನಂಬರ್ 3 ಒಳಗೆ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರದ ಪಾಲಿಟೆಕ್ನಿಕ್ ಹೆಸರು ಮತ್ತು ಸ್ಥಳ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಸಪೋಸ್ ನೀವು ನಿಟ್ಟೂರು ಪಾಲಿಟೆಕ್ನಿಕ್ ಬೀದರ್ 396 ಇಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ C20 ಸಿಲೆಬಸ್ನಲ್ಲಿ ನೀವು ಓದ್ತಾ ಇದ್ದರೆ ನೀವು ಎಲ್ಲಿ ಎಕ್ಸಾಮ್ ಬರಿಬೇಕಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದಂದರೆ ಸರ್ಕಾರಿ ಪಾಲಿಟೆಕ್ನಿಕ್ ಬೀದರ್ 115 ಕಾಲೇಜ್ ಕೋಡ್ ಇಲ್ಲಿ ಹೋಗಿ ನೀವು ಎಕ್ಸಾಮಿನೇಷನ್ ಬರಿಬೇಕಾಗ್ತದೆ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಸ್ಟೀಲ್ ಟೆಕ್ನಾಲಜಿ ತೋರಣಗಲ್ಲು ಇವರು ಎಲ್ಲಿ ಎಕ್ಸಾಮ್ ಬರಿಬೇಕಂದ್ರೆ ಸರ್ಕಾರಿ ಪಾಲಿಟೆಕ್ನಿಕ್ ಬಳ್ಳಾರಿಯಲ್ಲಿ ಎಕ್ಸಾಮ್ ಬರಿಬೇಕು. ಸೊ ಇದೇ ರೀತಿ ಭಾಳಷ್ಟು ಕಾಲೇಜದ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ 40 ಕಾಲೇಜದ ಲಿಸ್ಟ್ ಐತಿ. ನಾನು ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ಟೋಟಲ್ 40 ಕಾಲೇಜ್ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಿದ್ದು ನೀವು ನೋಟ್ ಮಾಡ್ಕೊಳ್ರಿ, ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಬರ್ತದೆ ಅಂತ ಹೇಳಿ ನಿಮಗೆ. ಸೊ ಟೋಟಲ್ 40 ಕಾಲೇಜ್ ಸ್ಟೂಡೆಂಟ್ಸಿಗೆ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗೈತಿ. ಇವರಷ್ಟೇ ನೋಟ್ ಮಾಡ್ಕೊಳ್ರಿ. ಸೊ ಉಳಿದ ಕಾಲೇಜಿನವರಿಗೆ C20 ಸಿಲೆಬಸ್ನಲ್ಲಿ ಓದ್ತಾ ಇರುವಂಥ ಉಳಿದವರಿಗೆ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಓನ್ಲಿ ಫಾರ್ ದೀಸ್ ಕಾಲೇಜಸ್ ದ ಎಕ್ಸಾಮಿನೇಷನ್ ಸೆಂಟರ್ ಈಸ್ ಚೇಂಜ್ಡ್. ಸೊ ಇನ್ನೊಂದು ವಿಷಯ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಐತಿ. ಯಾರಿಗಂದರೆ C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದವರು ಎಕ್ಸಾಮ್ ಈ ಸಲ ಯಾರು May 2024 ಎಕ್ಸಾಮ್ ಬರಿತಾ ಇದ್ರಲ್ಲ ಅವರಿಗೆ ಎಲ್ಲಿ ಎಕ್ಸಾಮ್ ತೊಗೋತಾರಂತಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಬಟ್ ಯಾವ ಕಾಲೇಜ್ ಅಂತ ಹೇಳಿ ಇಲ್ಲಿ ಕೊಟ್ಟಿಲ್ಲ. ಸೊ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಹತ್ತಿರದ ಸರ್ಕಾರಿ ಪಾಲಿಟೆಕ್ನಿಕ್ ಪರೀಕ್ಷಾ ಕೇಂದ್ರಗಳನ್ನು BT ಲಿಂಕ್ಸ್ ಪೋರ್ಟಲ್ನಲ್ಲಿ ಆಯ್ಕೆ ಮಾಡಿದ ನಂತರವಷ್ಟೇ ಪ್ರವೇಶ ಪತ್ರಗಳನ್ನು ಮುದ್ರಿಸಿ ವಿದ್ಯಾರ್ಥಿಗಳಿಗೆ ವಿತರಿಸಲು ಸೂಚಿಸಲಾಗಿದೆ ಅಂತ ಹೇಳ್ಕೊಡ್ತಾರೆ. ಸೊ C3, C9, C15 ಸಿಲೆಬಸ್ನಲ್ಲಿ ಯಾರಾದರೂ ಫೇಲ್ ಆಗಿದ್ದರೆ ಅವರು ಈ ಸಲ ಎಕ್ಸಾಮ್ ಯಾರು ಬರೀಲಿಕ್ಕತ್ತಲ್ಲ ಅವ್ರಿಗೆ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನು ಸರಿಯಾಗಿ ನೋಡ್ಕೊಡ್ರಿ ನಿಮಗೆ ಯಾವ ಕಾಲೇಜ್ನಲ್ಲಿ ಎಕ್ಸಾಮ್ ಬರ್ತದೆ ಅಂತ ಹೇಳಿ. ಸೊ ಇದೆಲ್ಲ ಮಾಹಿತಿ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿರಿ. ಇಮಿಡಿಯೇಟ್ಲಿ ಭಾಳಷ್ಟು ಜನರಿಗೆ ಹೆಲ್ಪ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.